ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಎಲ್ಲೆಡೆ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಲಾಗ್ತಿದೆ. ಈಗ ಶ್ರೀರಾಮನ ಫೋಟೋ ತೆರವಿಗೂ ಕೂಡ ಬಿಬಿಎಂಪಿ ಮುಂದಾಗಿದೆ. ಆದರೆ ಫೋಟೋ ತೆರವಿಗೆ ಹಿಂದೂ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ಕಾರ್ಯಕರ್ತರು ಸ್ಥಳಕ್ಕೆ ಬರುವಂತೆ ಕರೆಯನ್ನ ನೀಡಿದ್ರು. ಬಳ್ಳಾರಿ ಬಿಜೆಪಿ ಬೂತ್ ವಿಜಯ ಸಭೆಯಲ್ಲಿ ಈಶ್ವರಪ್ಪ ಅಳಿಯ ರಾಮಲಿಂಗಪ್ಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕುರುಬ ಸಮಾಜವನ್ನ ಕಡೆಗಣಿಸಲಾಗ್ತಾ ಇದೆ, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಫೋಟೋವನ್ನ ಮರೆತು ಬಿಡ್ತಾರೆ ಅಂತ ಅಭ್ಯರ್ಥಿ ಶ್ರೀರಾಮುಲು ಮುಂದೆ ರಾಮಲಿಂಗಪ್ಪ ಅಸಮಾಧಾನವನ್ನ ತೋಡ್ಕೊಂಡ್ರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟಾಗಿದೆ. ಶೆಟ್ಟರ್ಗೆ ಟಿಕೆಟ್ ನೀಡದಂತೆ ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ನಮ್ಮಲ್ಲಿ ಸಮರ್ಥ ನಾಯಕರಿದ್ದಾರೆ, ಅವರಿಗೆ ಟಿಕೆಟ್ ನೀಡಿ, ಹೊರಗಿನವರಿಗೆ ನಮ್ಮ ನಾಯಕರಾಗುವುದು ನಮಗಿಷ್ಟವಿಲ್ಲ, ಸ್ವಕ್ಷೇತ್ರದಲ್ಲಿ ಸಲ್ಲದವರು ಬೆಳಗಾವಿಯಲ್ಲಿ ಸಲ್ಲುವರೆ ಎಂದು ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಲೋಕಸಭಾ ಅಖಾಡಕ್ಕೆ ದೊಡ್ಡಮನೆ ಸೊಸೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಆಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಇಂದಿನಿಂದ ಅಧಿಕೃತ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಕೈ ಟಿಕೆಟ್ ಘೋಷಣೆಯಾದಾಗ ಬಳಿಕ ಈಗ ಮೊದಲ ಬಾರಿಗೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಆಗಮಿಸಿದ್ರು. ಈ ವೇಳೆ ಶಾಸಕ ಬಿಕೆ ಸಂಗಮೇಶ್ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಭದ್ರಾವತಿ ಕಾರ್ಯಕರ್ತರು ಗೀತಾ ಶಿವರಾಜ್ ಕುಮಾರ್ ಅನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಇನ್ನು ಕಾರೇಹಳ್ಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಗೀತಾ ದೇವರ ದರ್ಶನದ ಬಳಿಕ ಸಾವಿರಾರು ಬೈಕ್ ರ್ಯಾಲಿ ಮೂಲಕ ನಡೆಸಿಕೊಂಡು ಲೋಕಸಭಾ ಚುನಾವಣೆ ಹಿನ್ನೆಲೆ ಯದುವೀರ್ ಒಡೆಯರ್ ಮತ ಭೇಟಿಯನ್ನ ಶುರು ಮಾಡಿದ್ದಾರೆ. ಇಂದು ಮೈಸೂರು ಜಿಲ್ಲೆ ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಬಳಿಕ ಕೆಂಗಣ್ಣನ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ತಂತೆಕೆರೆ ಕೋಡಿ, ರತ್ನಪುರಿ, ಸಿಬಿಟಿ ಆಸ್ಪತ್ರೆ, ಕಾವಲ್, ಹುಣಸೂರು ನಗರದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಹುಣಸೂರು ಜೆಎಲ್ಬಿ ರಸ್ತೆಯಿಂದ ಮಂಟಿ ವೃತ್ತದವರೆಗೂ ಯದುವೀರ್ ಒಡೆಯರ್ಗೆ ಮೆರವಣಿಗೆಯನ್ನ ಮಾಡಲಾಯಿತು. ಬಿಜೆಪಿಯವರು ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಇದ್ರು, ಆದ್ರೆ ಕರ್ನಾಟಕದಲ್ಲಿ ಅಶಿಸ್ತಿನ ಪಕ್ಷ ಅಂದ್ರೆ ಅದು ಬಿಜೆಪಿ ಅಂತ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಬೊಮ್ಮಾಯಿಯವರ ಬಗ್ಗೆ ನನಗೆ ನೋವಾಗುತ್ತದೆ, ಅವರ ಕೈಯಲ್ಲಿ ಅಧಿಕಾರ ಇತ್ತು, ಆದರೆ ಹಾವೇರಿಯ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಕೊಪ್ಪಳದಿಂದ ಬಿಜೆಪಿ ಟಿಕೆಟ್ ಕರಡಿ ಸಂಗಣ್ಣಗೆ ಕೈತಪ್ಪಿದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಬೆಂಬಲಿಗರು ಆಗ್ರಹಿಸುತ್ತಿದ್ದಾರೆ. ಈ ಹಿನ್ನೆಲೆ ಕರಡಿ ಸಂಗಣ್ಣ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಚಿಂತನೆಯನ್ನ ನಡೆಸಿದ್ದಾರೆ. ನಾಳೆ ಕೊಪ್ಪಳ ನಗರದಲ್ಲಿ ಬೆಂಬಲಿಗರ ಸಭೆಯನ್ನ ಕೂಡ ಕರೆದಿದ್ದು ನಾಳೆಯೇ ಅಧಿಕೃತ ಘೋಷಣೆಯನ್ನ ಮಾಡಲಿದ್ದಾರೆ. ತುಮಕೂರು ಲೋಕಸಭೆ ಟಿಕೆಟ್ ಫೈಟ್ ರಂಗೇರಿದೆ. ಮಾಜಿ ಶಾಸಕ ಮಸಾಲೆ ಜಯರಾಮ್ ತಮ್ಮ ತೋಟದ ನಿವಾಸದಲ್ಲಿ ತುರುವೇಕೆರೆ ಕ್ಷೇತ್ರದ ವ್ಯಾಪ್ತಿಯ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಬಳಿಕ ಕಾರ್ಯಕರ್ತರೊಂದಿಗಿನ ಮೊದಲ ಸಭೆ ಇದಾಗಿರುವಂತದ್ದು. ಈ ಸಭೆಯಲ್ಲಿ ನೂರಾರು ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಗೆಲ್ಲಿಸಲು ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಯಿತು. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಕುಕ್ಕರ್ ಹಂಚಿದ್ದಾರೆ. ಉಜ್ಜಿನಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಕುಕ್ಕರ್ ಹಂಚಿಕೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಗ್ರಾಮದಲ್ಲಿ ಗಂಗಮ್ಮ ಇರಲಿಲ್ಲ. ಇಂದು ಗ್ರಾಮದಲ್ಲಿ ಕಾಣಿಸಿಕೊಂಡ ನಾರಾಯಣ್ ಬಳಿ ಹೋಗಿ ನನಗೆ ಯಾಕೆ ಕುಕ್ಕರ್ ಕೊಟ್ಟಿಲ್ಲ ಎಂದು ಗಂಗಮ್ಮ ಪ್ರಶ್ನಿಸಿದ್ದಾರೆ. ಆಗ ಕೋಪಗೊಂಡ ನಾರಾಯಣ್ ಗಂಗಮ್ಮರಿಗೆ ಕಪಾಳ ಮೋಕ್ಷ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಾನೇ ಸಾಕಿದ ಗಿಣಿ ನನ್ನನ್ನೇ ಹದ್ದಾಗಿ ಕುಕ್ಕಿದೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ರಾಮನಗರದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಜೆಡಿಎಸ್ ವೋಟ್ 4,000 ಇತ್ತು, ನಾನು ಅವರಿಗೆ 8,000 ಲೀಡ್ ಅನ್ನು ಕೊಟ್ಟಿದ್ದೆ. ಅದಾದ ಬಳಿಕ ಅವರ ಪಾರ್ಟಿಗೆ ಸೇರ್ಕೊಂಡೆ. ಅವರು ಸಿಎಂ ಆದಾಗ ಬಿಡಿಎ ಚೇರ್ಮನ್ ಮಾಡ್ತೀನಿ ಅಂದ್ರು, ಮಾಡಲಿಲ್ಲ. ಆಗ ಮಂತ್ರಿ ಮಾಡಿದ್ರು. ಅವರೇ ನನ್ನ ಸಾಕಿದ್ದು. ಎಚ್.ಡಿ.ಕೆ ಹೇಳಿಕೆಗೆ ಈಗ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJPಯಿಂದ MLA ಆಗಿದ್ದೆ. BJPಯಿಂದ MLA ಆಗಿದ್ದರೂ ಕೂಡ BJPಗೆ ಅನ್ಯಾಯ ಮಾಡಿ MP ಎಲೆಕ್ಷನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟೆ. ನನ್ನ ಕ್ಷೇತ್ರದಲ್ಲಿ ಕೇವಲ 4,000 ಇದ್ದಿದ್ದು ಜನತಾದಳದ ಓಟು, ಅವ್ರಿಗೆ 8,000 ಲೀಡ್ ಕೊಟ್ಟೆ. ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕೊಂಡೆ. ಪಾರ್ಟಿಗೆ ಸೇರ್ಕೊಂಡ್ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ, ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ಮಾಗಡಿ ಬಾಲಣ್ಣ, ಚೆಲುವಣ್ಣ, ಜಮೀರಣ್ಣ, ಪುಟ್ಟಣ್ಣ ಅಂತ ಹೇಳವ್ರೆ. ನಾನು ಹೇಳಿಲ್ಲ, ಅವರೇ ಹೇಳಿರೋದು.
ರಾಮನಗರದಲ್ಲಿ ಸೀರೆ ಸಿಕ್ಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ನಾಯಕರಿಗೆ ಎಚ್.ಸಿ. ಬಾಲಕೃಷ್ಣ ಟಾಂಗ್ ನೀಡಿದ್ದಾರೆ. ಜೆಡಿಎಸ್ನವರು ಬೇಕು ಅಂತ ನಮ್ಮನ್ನ ಜನರ ಮುಂದೆ ಬೆತ್ತಲು ಮಾಡಲು ಮಾಡಿರುವಂತಹ ನಾಟಕ ಇದು. ಚುನಾವಣಾ ಆಯೋಗಕ್ಕೆ ದೂರು ಕೊಡಲು ಡ್ರಾಮಾ ಮಾಡಿದ್ದಾರೆ. ಎಂಎಲ್ಎ ಹೆಸರಲ್ಲಿ ಬಿಲ್ ಹಾಕಿಸಿ ಗಿಮಿಕ್ ಮಾಡಿದ್ದಾರೆ. ಇದು ಜೆಡಿಎಸ್ನವರೇ ಮಾಡಿರುವ ಕೆಲಸ ಅಂತ ಎಚ್.ಸಿ. ಬಾಲಕೃಷ್ಣ ಆರೋಪಿಸಿದ್ದಾರೆ. ಈ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನು ಕೊಟ್ಟಿದ್ದೀವಿ ಅಷ್ಟೇ. ಚುನಾವಣೆ ಘೋಷಣೆ ಆಯ್ತಿದ್ದಂಗೆ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಜನಕ್ಕೆ ಕೊಡಬೇಕು. ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೊಡ್ತೀವಿ. ಅದನ್ನು ಈಗ ನಮಗೂ ಏನು ನಾವೇನು ದಡ್ರಾ? ಈ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಕೂಡ ಅದನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಮುಂಚೆ ನಾವು ಶಿವರಾತ್ರಿ ಹಬ್ಬಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಒತ್ತಾಯ ಮಾಡಿದ್ರು. ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡಬೇಕನ್ನ ಕೊಟ್ಟಿದ್ದೀವಿ. ಶಿವರಾತ್ರಿ ಗಿಫ್ಟ್ ಚುನಾವಣೆಯಲ್ಲೂ ಕೂಡ ಏನಾದರೂ ಒಂದು ಕೊಟ್ಟೇನೆ ಇವ್ರು ಚುನಾವಣೆಯನ್ನು ಗೆಲ್ಲೋದು ಅಂತ ಹೇಳೋವಂಥದ್ದು ನೋಡ್ರಿ. ಸಂಪಾದನೆ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಜನ ಬಡವ್ರಿಗೆ ಕೊಡಬೇಕಲ್ಲನಪ್ಪ. ಎಲ್ಲ ಬರೀ ಇನ್ಕಮಿಂಗೇ ಆಗ್ಬಿಟ್ರೆ ಔಟ್ ಗೋಯಿಂಗು ನಿಮ್ಮ ಹತ್ರನೂ ಅದೆಲ್ಲ ಕೊಡಿ. ನೀವು ಪ್ರತಿ ಚುನಾವಣೆಯಲ್ಲೂ ನಿಮ್ಗೇನು ಏನೋ ಬಡವ ಏನೋ ಇದು ಕೊಟ್ಟವ್ರ ಏನಾರ ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಒಂಚೂರು ಕೊಡಿ ಬಡವ್ರಿಗೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನು ಕೊಟ್ಟಿದ್ದೀವಿ ಅಷ್ಟೇ. ಧಾರವಾಡದಲ್ಲಿ ಚಿರತೆ ಆತಂಕ ಶುರುವಾಗಿದೆ. ಧಾರವಾಡದ ಕರ್ನಾಟಕ ವಿವಿ ಹಿಂಭಾಗ ಇರುವಂತಹ ಬಡಾವಣೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು, ಶಾಂಭವಿ ನಗರ, ಸೂರ್ಯನಗರ ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಚಿರತೆ ಸೆರೆಗೆ ಮುಂದಾಗಿದ್ದಾರೆ.